ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಇವತ್ತು 30th ಗುರುವಾರ ಗೈಸ್. ಟೈಮ್ ಆಗಿದೆ 12:15 12:30 ಆಗ್ತಾ ಬಂತು. ಸೊ ನಾವು ಹೊರಟಿರೋದು ಇಲ್ಲೇ ಪೆರ್ಲದೊಂದು ನಿನ್ನೆ ಮದುವೆ ಇತ್ತು. ಸೊ ಇವತ್ತು ರಿಸೆಪ್ಷನ್ ಉಜಿರೆಯಲ್ಲೇ. ಸೊ ಹಾಗಾಗಿ ಹೊರಟೆ. ಆ್ಯಂಡ್ ನಾನು ಈ ಸಾರಿನ ಹಾಕ್ಕೊಂಡಿದ್ದೀನಿ, ರೆಡಿಯಾಗಿ ಕೂತಿದ್ದೀನಿ ಫ್ಯಾನ್ ಅಡಿಯಲ್ಲಿ. ಸೊ ಅತ್ತೆ ಮತ್ತು ವಿನುಗೆ ವೆಯ್ಟ್ ಮಾಡ್ತಿದ್ದೀನಿ, ಇನ್ನೂ ಬಂದಿಲ್ಲ ಅವರು. ಇಲ್ಲೇ ಹತ್ರ ಅಲ್ವಂತ ಇಲ್ಲಿ ಡಿಲೇ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ಹೊಸ ಇಯರಿಂಗ್ಸ್ ದೆನ್ ಹೊಸ ಸಾರಿ ಹಾಕಿದ್ದೀನಿ. ಇದು ಯಾವ ಪೇಜಿಂದ ತೊಗೊಂಡೋದು ಅಂತೇಳಿ ನಾನು ಮೆನ್ಷನ್ ಮಾಡ್ತೇನೆ. 1 ಡೇಯಲ್ಲಿ ಸ್ಟಿಚ್ ಮಾಡಿದ ಬ್ಲೌಸ್ ಇದು. ಸೊ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ನನಗೆ ಹೇರ್ ಸ್ಟೈಲ್ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಎವ್ರಿ ಫಂಕ್ಷನಿಗೂ ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ ಹೇರ್ ಸ್ಟೈಲ್ ಮಾಡೋದು ಗೈಸ್. ಅದು ಹೇಗೆ ಮಾಡೋದು ರಿಪೀಟ್ ಮಾಡೋಕ್ಕೂ ಆಗಲ್ಲ. ಸೊ ಹಂಗೆ ಶೆಕೆಗೆ ಆಗ್ತಾಯಿಲ್ಲ ಅಂತೇಳಿ ಹೀಗೆ ಹೇರ್ ಸ್ಟೈಲ್ ಮಾಡಿದೆ ಅಷ್ಟೇ. ಆ್ಯಂಡ್ ಅವ್ರು ಬಂದ ನಂತರ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಸೊ ನಾನು ಫುಲ್ ಔಟ್ಫಿಟ್ ನಮಗೆ ತೋರಿಸ್ತೇನೆ ಗೈಸ್, ಆಯ್ತಾ? ವೇಟ್, ದಿಸ್ ಇಸ್ ದ ಸಾರಿ. ಸಿಂಪಲಾಗಿ ನಾನು ನೆಕ್ಕಿಗೆ ಅಂತ ಹಾಕಿಲ್ಲ, ನಿಮ್ಗೆ ಗೊತ್ತಿರ್ಬೋದು ನಂಗೆ ಅದೆಲ್ಲ ಸ್ಟಿಚ್ ಆಗಲ್ಲ ಅಂತೇಳಿ. ಈ ಸಾರಿ ತುಂಬ ಕಲರ್ಸಲ್ಲಿ ಅವೈಲೇಬಲ್ ಇದೆ ಗೈಸ್. ನಿಮ್ಗೆ ಏನಾದರೂ ಬೇಕಿದ್ರೆ ಸೊ ಪರ್ಚೇಸ್ ಮಾಡಿ. ಓಕೆ ಡನ್. ಹೊರಟಾಗಲೇ ಆಯಿತು, ನಾನು ಕೂತ್ಕೊಂಡಿದ್ದೆ. ಆ್ಯಂಡ್ ಗುಂಡು ಹತ್ರ ಒಂದು ವೀಡಿಯೋ ಮಾಡಿದ್ರು, ಕರೆಸಿದ್ದು ಗೈಸ್ ಅವಳನ್ನ. ಸೊ ಗುಂಡು ವೀಡಿಯೋ ಮಾಡ್ತಿದ್ದಾಳೆ. ಆ್ಯಂಡ್ ದಿಸ್ ಈಸ್ ಮೈ ಫೈನಲ್ ಲುಕ್, ಆಯಿತಾ? ಇದರಲ್ಲಿ ಸಾರಿಲಿ ತುಂಬ ಕಲರ್ಸ್ ಅವೈಲೇಬಲ್ ಇದೆ. ಯಾವ ಕಲರ್ ಬೇಕು ಆ ಕಲರ್ನ ಚೂಸ್ ಮಾಡಿ. ಆ್ಯಂಡ್ ನನಗೆ ಇದು ಕಲರ್ ಇಷ್ಟ ಆಯಿತು. ಆ್ಯಂಡ್ 1 ಡೇಯಲ್ಲಿ ನನ್ನ ಟೈಲರ್ ಸ್ಟಿಚ್ ಮಾಡಿಕೊಟ್ಟಿದ್ದು, ಹರಿನಾಕ್ಷಿ ಅವರು. ಬ್ಲೌಸು ಬ್ಯಾಕ್ ವಿ ಇಡ್ಸಿದ್ದು ನಾನು ಅಷ್ಟೇ, ಸಿಂಪಲಾಗಿ ಹೊಲಿಸಿದ್ದು. ಆ್ಯಂಡ್ ಫ್ರಂಟ್ ಕೂಡ ವಿ. ಆ್ಯಂಡ್ ಮ್ಯಾಚಿಂಗ್ ಬ್ಯಾಂಗಲ್ ಹಾಕಿದ್ದೀನಿ. ದೆನ್ ಸಿಂಪಲಾಗಿ ಒಂದು ಹೈಲೈಟರ್ ಹಾಕಿ ಸ್ವಲ್ಪ ಇದು ಹಾಕ್ಕೊಂಡಿದ್ದೀನಿ, ಕನ್ಸಿಲರ್ ಅಷ್ಟೇ. ಲೆಟ್ಸ್ ಗೋ, ಹೋಗುವ. ಹ್ಯಾಂಡ್ ಗುಂಡು ಬರ್ತಿಲ್ಲ ಅಂತೆ. ನಾನು ರಿಕ್ವೆಸ್ಟ್ ಮಾಡಿದೆ ತುಂಬ, ಬಾ ಅಂತೇಳಿ. ಅವಳು ಬರ್ತಾಯಿಲ್ಲ ಅಂತೆ, ಫಂಕ್ಷನ್ಗೆ ಹೋಗ್ಲಿಕ್ಕಿಲ್ಲ. ನಾನು ಕೇಳ್ತಿದ್ದೀರಾ ಬಾರ ಇಲ್ಲಿಗೆ ಲಾಗಲ್ಲಿ ಒಮ್ಮೆ ತೋರಿಸೋ ಗುಂಡು. ನಾನು ತುಂಬ ಜನ ಕೇಳ್ತಿದ್ದೀರಾ ಅವಳಿಗೆ ಬೇಗ ಹುಷಾರಾಗಲಿ ಅಂತೇಳಿ ವಿಶ್ ಎಲ್ಲ ಮಾಡಿದ್ದೀರಾ ಅಂತ ಹೇಳ್ತಿ. ಅಷ್ಟೇನಾ ಗೈಸ್? ಅಷ್ಟೇ ಅಂತೆ, ಥ್ಯಾಂಕ್ಸ್ ಅಂತೆ. ಸೊ ಅವಳು ಇವಾಗ ಫೈನ್, ಮಚ್ ಬೆಟರ್ ಆಯ್ತಾ. ಬಟ್ ಟ್ಯಾಬ್ಲೆಟ್ಸ್ ಎಲ್ಲ ಇದೆ ಅವಳಿಗೆ ಇವಾಗಲ್ಲ. ಎಷ್ಟು ಏನು ಚಪ್ಪಲ್ ಒಳಗೆ ಕೈ ಚಪ್ಪಲ್ ಒಳಗಡೆ ಹಾಕೊಂಡು ಹೋಗ್ತದೆ ನಾನು. ನಿಜ ನಾನು ಹೋಯ್ತು ಪಾತೊಂಡ್ರುಂಡು. ಆಯ್ತು ಗೈಸ್, ನನಗೆ ಆಗ್ತಿಲ್ಲ, ಸ್ಟಾರ್ಟ್ ಆಯ್ತೀನಿ ಬರ್ಲಿಕ್ಕೆ. ಆ್ಯಂಡ್ ಅತ್ತೆ ವಿನು ಅವರೆಲ್ಲ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೇನೆ. ಸೊ ಅಲ್ಲಿವರೆಗೂ ಫ್ಯಾನ್ ಅಡಿಯಲ್ಲಿ ಕೂರೋಣ ಗೈಸ್. ನಾವು ಬಂದ್ವಿ ಹಾಲ್ಗೆ. ನಾವು ಬರಬೇಕಾದ್ರೆ ಅಷ್ಟೇನು ಜನ ಇರಲಿಲ್ಲ, ಬಿಕಾಸ್ ನಾವು ಲೇಟಾಗಿತ್ತು ಬಂದಿದ್ದೆ. ಉಜ್ರೆಯಲ್ಲಿ ಅಂತ ಅಂದ್ಕೊಂಡು ಲೇಟ್ ಮಾಡಿದ್ರೆ ಅಥವಾ ಯಾವಾಗಲೂ ನಾವು ಲೇಟೇ ಬರೋದು ಅಂತೇಳಿ ಲೇಟ್ ಮಾಡಿದ್ರೆ ಗೊತ್ತಿಲ್ಲ. ಸೊ ನಾವು ಸ್ಟಾರ್ಟಿಂಗ್ ಬಂದ್ವಿ, ನಾನು ಮತ್ತು ವಿನು, ಭಾವ, ನವದೀಪ, ಅದು ಎಲ್ಲ. ಮತ್ತೆ ಸುಮತ್ ಅವ್ರು ಬಂದರು. ಅಷ್ಟೇನು ಜನ ಇರಲಿಲ್ಲಲ್ಲ. ಸೊ ಹಾಗಾಗಿ ನಾವು ವಿಶ್ ಮಾಡಲಿಕ್ಕೆ ಅಂತಲೇ ಹೋದ್ವಿ ಹುಡುಗಿಗೆ. ಮತ್ತು ನಾವು ಊಟಕ್ಕೆ ಹೋಗಿದ್ದು. ಫಸ್ಟ್ ವಿಶ್ ಮಾಡಿ ಆಮೇಲೆ ಊಟಕ್ಕೆ ಹೋದ್ವಿ. ಊಟನೂ ಚೆನ್ನಾಗಿತ್ತು. ಆ್ಯಂಡ್ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತು ಆಮೇಲೆ ಹೊರಟ್ವಿ. ನಮ್ಮದು ಊಟ ಎಲ್ಲ ಆಯಿತು. ಆ್ಯಂಡ್ ಊಟ ಆದದಷ್ಟೇ ಗೈಸ್. ಇವರು ಐಸ್ ಕ್ರೀಮ್ ನಿಂತ ಇದ್ದಾರೆ ನೋಡಿ. ಅತ್ತೆದು ಸೀರೆ ನೋಡಿ ಗೈಸ್, ಅವ್ರದ್ದು ಕೂದಲು ನೋಡಿ, ಕೂದಲು ತೋರಿಸಿ ಎಷ್ಟು ಉದ್ದ ಬಂದಿದೆ ಅಂತ. ಒಂದು ದಿವಸದಲ್ಲಿ ಉದ್ದ ಬಂದಿದೆ ಗೈಸ್. ಚಾನಲ್ಗು ಆಯ್ ಪಳ್ಳಿ ಅದೇಯ ಮೋನೆಡ್ಬಿಡಾರಿಪ್ಪ ಒಂದು ಗೈಸ್. ಕೂದಲು ತೋರಿಸಿ ಇಲ್ಲಿ ನೋಡಿ ಗೈಸ್, ಕೂದಲು ಇಲ್ಲಿ ನೋಡಿ ಗೈಸ್. ನೆನ್ನೆ ಇಷ್ಟು ಇರಲಿಲ್ಲ, ಇಷ್ಟು ಮತ್ತೆ ಎಂತ ಸ್ಟ್ರೈಟ್ ಕೂಡ ಇರಲಿಲ್ಲ. ಇವತ್ತು ನೋಡಿ ಸ್ಟ್ರೈಟ್ ಇದೆ. ವೈಬಿಡ ಮಾಮಿ ವೈಬಿಡ ಗೈಸ್. ಇದು ಬಾವ ಆನಿವರ್ಸರಿಗೆ ಗಿಫ್ಟ್ ಕೊಟ್ಟದ್ದು ಇವಳಿಗೆ. ಮತ್ತೆ ಬಾವ ಹಾಕಿದಾರಲ್ಲ, ಅದು ವಿನುತ, ಅದು ವಿನುತ ಕೊಟ್ಟದ್ದು ಮೊನ್ನೆ ಆನಿವರ್ಸರಿಗೆ ಗೈಸ್. ಎಂತ ಇದು ಬಾವ ಕೊಟ್ಟದ್ದು ಆನಿವರ್ಸರಿಗೆ. ಬಾವನಿಗೆ ವೈಟ್ ಶರ್ಟ್ ಅವಳು ಕೊಟ್ಟದ್ದು. ಬಾವ ನಂಗೆ ಬೈದದ್ದು ಗೈಸ್, ನಂಗೆ ಪೆದಮು ಏನು ಬನ್ನ ಆಯ್ತು ಮುಸಿನ. ಈಗ ಒಂದು ಲೈಮ್ ಸೋಡಾ ಕುಡ್ದು ಸೀದಾ ಹೋಗುದು ಗೈಸ್ ಇವಳ ಲೆಕ್ಕದಲ್ಲಿ. ಮೊನ್ನೆ ಆನಿವರ್ಸರಿಗೆ ಎಂತ ಕುಡಿಸ್ತಿಲ್ಲ ಅಲ್ಲೇ ಎತ್ತು ಕೊಡ್ತು ಸರ್ ಆನಿವರ್ಸರಿ. ಬಾವ ಪರಬೆ ಆಗಿದ್ದಾರೆ ಗೈಸ್. ಅಲ್ಲಿ ತೋರಿಸ್ಲ, ಕೂದಲೆಲ್ಲ ಹಂಗಾಗಿದೆ. ಅಜ್ಜು ಐಸ್ ಕ್ರೀಮ್ ಪನಗಳು ಅಲ್ಲ, ಐಸ್ ಕ್ರೀಮು ओ बच्चा मूल बच्चे आइसक्रीम बच्चे बॉडी
ಗೈಸ್ ವೆಯ್ಟ್ ಮಾಡ್ತಿದ್ದೇನೆ, ದೇವರನ್ನ ಆಗ್ತಿಲ್ಲ ನನಗೆ ಶೆಕೆಯಲ್ಲಿ. ಇದು ಸ್ವೆಟ್ ಅದೇ ನಾನು 120 ಆಗ್ತಿಲ್ಲ ನನಗೆ ಶೆಕೆಯಲ್ಲಿ ಲಿಟ್ರಲಿ. ನನ್ನ ಜೊತೆ ಅದು ಬಂದವಿ ಇನ್ನು ಓದ್ಲು ಅತ್ತೆ ಹಾಲಲ್ಲಿ ಇದ್ದಾರೆ. ಇನ್ನು ಮನೆಗೆ ಹೋಗ್ತೇನೆ ಅಂತ ಬಂದೆವನು. ಪೊಯ್ 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 ವೆಲ್ಕಮ್ ಬ್ಯಾಕ್ ಗೈಸ್. ಮೊನ್ನೆ ವ್ಲಾಗ್ ಜೊತೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೇನೆ. ಇದು 3ನೇ ತಾರೀಕಿಗೆ ನಾವು ಹುಡುಗನ ಮನೆಗೆ ರಿಸೆಪ್ಷನ್ಗೆ ಹೊರಟಿರೋದು ಕಲಶದಲ್ಲಿ. ಆ್ಯಂಡ್ ಇಂಟ್ರೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಸೊ ಹಾಗಾಗಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಿದ್ದೇನೆ. ನಾನು ಚಾ ಕುಡಿಲಿಕ್ಕೆ ಅಂತೇಳಿ ಅತ್ತೆ ಮನೆಗೆ ಬಂದಿದ್ದೇನೆ, ಸುಮತ್ತೆ ಮನೆಗೆ. ಇಲ್ಲಿ ಓಡ್ಪಾಲೆ ಮಾಡಿದಾರಾ ಅದು ಕಟ್ ಮಾಡ್ತೇನೆ ಗೈಸ್ ಆಯ್ತಾ. ಅಜ್ಜು ನನ್ನ ಗಾಡಿ ಇಟ್ಕೊಂಡು ಬರ್ಲಿಕ್ಕೆ ಕೇಳಿದ್ದು, ಮತ್ತೆ ನನಗೆ ಗೊತ್ತೇ ಇರಲಿಲ್ಲ ನನ್ನ ಹತ್ರ ಉಂಟು ಗಾಡಿ ಅಂತೇಳಿ, ಸೀದಾ ಬಿಟ್ಕೊಂಡು ಬಂದೆ. ಓಡ್ಪೋಲೆ ಮೀನೇ ಮಾಮಿ ಭೂತಯ್ಯ ಅದಕ್ಕೆ ಮೀನು ಪಾಡಂಜು ಖಾಲಿ ಸಾರು ಮಾತ್ರ. ನಮ್ಮ ಮನೆಯಲ್ಲಿ ಬ್ಲ್ಯಾಕ್ ಟೀ ಕುಡ್ದೆ, ತಿಂಡಿ ಅಂತಂದ್ರು, ಸೊ ಅದಕ್ಕೆ ಮತ್ತೆ ನಿನ್ನೆ ಪಿನ್ ಹಾಕ್ಲಿಕ್ಕೆ ಬಂದಿದ್ರು, ಅವಾಗ ಹೇಳಿದ್ರು ಓಡ್ಪೋಲೆ ಮಾಡ್ತೇನೆ ಅಂತ. ನಾನು ಇಲ್ಲಿ ನೋಡಿ ನಮ್ಮ ಬ್ಯೂಟಿ ಕ್ವೀನ್ ಈ ಕಡೆ ಬಾ ಲೆಹಂಗಾ ಗೈಸ್. ಇವಳಿಗೆ ಶೆಕೆಯಲ್ಲಿ ಕೂರ್ಲಿಕ್ಕೆ ಆಗ್ಬಾರ್ದು. ಖಾಲಿ ಸಾಕು ದೊರಟಿದಲ್ಲ ಗೈಸ್, ಹೋಗ್ತಿರೋದು ಕಲಶಕ್ಕೆ. ಅಪ್ಪನು ಬಂದ್ವಿ ಗೈಸ್ ನಾವು ಪೆರ್ಲದಿಂದ ಹೊರಟಿದ್ದು ಬಸ್. ಸೊ ಆಲ್ರೆಡಿ 2 ಬಸ್ ಇತ್ತು. ಒಂದು ಬಸ್ಸಲ್ಲಿ ಫುಲ್ಲು ರಶ್ ಆಗಿತ್ತು ಆ್ಯಂಡ್ ನಾವು ಈ ಬಸ್ಸಲ್ಲಿ ಕೂತ್ವಿ. ಆ ಬಸ್ ಫುಲ್ AC ಗೈಸ್, ಚೆಂದ ಇತ್ತು ಅನಿಸುತ್ತೆ ಆ ಬಸ್. ಸೊ ಅನ್ಫಾರ್ಚುನೇಟ್ಲಿ ಅದರಲ್ಲಿ ಫುಲ್ ಆಗಿರೋದ್ರಿಂದ ನಾವು ಈ ಬಸ್ಸಲ್ಲಿ ಕೂತ್ವಿ. ಅದು ನೋಡ್ಬೋದು ಅಲ್ಲಿ ಜಯಂತಿ ಅತ್ತೆ ಆಲ್ರೆಡಿ ಮಲ್ಕೊಂಡಿದ್ದಾರೆ, ಅವ್ರಿಗೆ ಆಗಲ್ಲ ವಾಮಿಟಿಂಗ್ ಬರುತ್ತೆ ಅಂತೇಳಿ. ಸೊ ಇದೆಲ್ಲ ವೀಡಿಯೋ ನನ್ನ ಸುರ ಮಾವನ ಜೊತೆ ಹೇಳಿದೆ ಮಾಡಿ ಅಂತೇಳಿ. ಸೊ ಹಾಗಾಗಿ ಅವ್ರ ಜೊತೆ ಮೊಬೈಲ್ ಕೊಟ್ಟಿದ್ದೆ, ಅವರು ವೀಡಿಯೋ ಮಾಡಿದ್ದಾರೆ. ಆ್ಯಂಡ್ ಅವರಿಗೆ ವಾಮಿಟ್ ಬರುತ್ತೆ ಅಂತೇಳಿ ಬರ್ತಾ ಮನೆಯಿಂದನೇ ಬೆಡ್ಶೀಟ್ ತೊಗೊಂಡು ಬಂದಿದ್ರು ಅತ್ತೆ, ಹಾಗಾಗಿ ಮಲ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಮಾವಂದು ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು ಸರ್ಕಸ್ ಕೂಡ ಆಗ್ತಾಯಿತ್ತು, ಡ್ಯಾನ್ಸ್ ಆಗ್ತಾಯಿತ್ತು. ನಾನು ಈ ಸರಿ ಡ್ಯಾನ್ಸ್ ಏನು ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಹೋಗಬೇಕಾದ್ರೆ ಎಂತ ಬೇಡ ಮುಚ್ಕೊಂಡು ಸೀದಾ ಹೋಗೋಣ ಅಂತ ಅಂದ್ಕೊಂಡು. ಆ್ಯಂಡ್ ನೋಡ್ಬೋದು ಆ ಘಾಟ್ ಹತ್ರ ಎಂಥ ಚಂದ ವ್ಯೂ ಇತ್ತು ಗೈಸ್, ಸಿಕ್ಕಾಬಡೆ ಖುಷಿ ಆಯ್ತಿದ್ದು ನೋಡಿ ನನಗೆ. ಬೇಗ ಬಂದು ಇಲ್ಲಿ ನಿಲ್ಸಿದ್ದಾರೆ. ನೋವಿ ಕೊಟ್ಟಿಗಾರನ ನಾವಿಲ್ಲಿ ಚಾಕಿ ತಗೊಳ್ಳಿಕ್ಕೆ ಬಂದಿದ್ದೇವೆ. ಹೇಳೋಣ ನೋಡಿ ಹೇಗಾಗಿದೆ. ಇವಳು ಯಾರು ಗೊತ್ತುಂಟ ಗೈಸ್, ಬಿಲ್ಲಿ ಇವಳು ಪೇ ಮಾಡ್ತಾಳೆ ಈಗ. ಕೊಟ್ಟಿಗೆರಕ್ಕೆ ಬಂದು ಅಲ್ಲಿ ಇಲ್ಲಿ ನೀರ್ ದೋಸೆ ತಿನ್ನದಿದ್ರೆ ಹೇಗೆ, ಅದಕ್ಕೆ ನೀರ್ ದೋಸೆ ತಿನ್ನಲಿಕ್ಕೆ ಬಂದ್ವಿ ಮಾವನ ಲೆಕ್ಕದಲ್ಲಿ. ಸೊ ನಮ್ಮ ಬಸ್ ಇಲ್ಲಿ ನಿಂತಿದೆ ಗೈಸ್, ಇದೆ ನೋಡಿ ಅಲ್ಲಿ ಒಂದು ಬಸ್, ನಾವು ಈ ಬಸ್ ಅಲ್ಲಿ ಶೆಕೆ ಇಲ್ಲ ಗೈಸ್. ಇಡಬಲ್ಲದಿ ದೋಸೆ ತಿಂತಿದ್ದಾರೆ ನಮ್ಮ ಒಂದನ್ನೇ ಶೇರ್ ಮಾಡ್ತಿದ್ದೆ ಬಿಕಾಸ್ ಲೇಟ್ ಆಗುತ್ತೆ ಅಂತ ಹೇಳಿ. ಅಂದು ಆಪಣ
ಬಲೆ ಬೈ ದೀಡು ಸೈ ರೇಟ್ ಅದು ಕೈ ಹಾಕಿದ್ರು ಇಲ್ಲಿ ಮತ್ತೆ ಎಡೆಯಲ್ಲಿ ಬಂದು ಅತ್ತೆ ಕೈ ಹಾಕಿದೆ ವಾಣಿ ಅತ್ತೆ ಯಾವದಿ ಬೋಡದಿ ಯಾವ ಯಾವ ನೆಕ್ ಮಾತ್ರ ನೆಕ್ ಚಟ್ನಿ ಗೆಡ್ಡೆ ಅವೇ ಸಾರು ನಾನು ಅಲ್ಲಿ ಊಟ ಮಾಡ್ಬೇಕಲ್ಲ ಮತ್ತೆ ವಾಪಸ್ ತಿನ್ನು ವಾಟರ್ ಬಾಟ್ಲಿ ಮಾವ ಲೆಕ್ಕದಲ್ಲಿ ಕಾಣುದಿಲ್ಲ ಕೊಟ್ಟಿಗೆ ನೀರು ಕುಡಿಯದ ತುಂಬಾ ದಿವಸ ಆಯ್ತು ಆಗ ನೀರು ಕುಡಿತಿದ್ದೇವೆ ನಮ್ಮೊಟ್ಟಿಗೆ ಪ್ರಿಯ ಬಂದಿದ್ದಾನೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೇಳಿಸ್ತಿದ್ಯಾ ಅವ್ರು ಯಾವತ್ತು ಬರುದಿಲ್ಲ ಇವತ್ತು ಬಂದಿದ್ದಾರೆ ನಾನು ಬಂದ ಕಾರಣ ನಾವೊಂದು ಲವರ್ ಬೈತಾನಂತೆ ಅದಕ್ಕೆ ನಾನು ಲವರ್ ತೋರ್ಸೋದಾಗೈತೆ ಓಕೆ 11:30 ರೀಚ್ ಆದ್ವಿ ಅಂಡ್ ಇಲ್ಲೆಲ್ಲ ಟಚ್ ಅಪ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಅತ್ತೆ ಅವರೆಲ್ಲ ನಾವು ಲಿಫ್ಟಿಗೆ ಈಗ ಹಾಕಿದಷ್ಟೇ ಲಿಪ್ಸ್ಟಿಕ್ ಪೌಡರ್ ಮತ್ತೆ ಹೂವಲ್ಲಿ ಈಗ ಮುಡ್ಕೋತಿದ್ದಾರೆ ಯಾಕಂದ್ರೆ ಬಾಡಿ ಹೋಗ್ತದಲ್ಲ ಗೈಸ್ ಅದಕ್ಕೆ ಅಲ್ಲೊಂದು ಬಸ್ ದೆನ್ ಈ ಬಸ್ ಅಲ್ಲಿ ಬಂದ್ವಿ ಮಾವ ಹೇಗಾಯ್ತು ಜರ್ನಿ ನನಗಂತೂ ಸೂಪರ್ ಕೊಟ್ಟಿಗೆ ತನಕ ಕೊಟ್ಟಿಗೆಯಲ್ಲಿ ಹೀಗೆ ಅಮಲ ಆಗಿದೆ ಇವನು ಚಂದ ಮಲಗಿದ್ದಾನೆ ಅಪ್ಪನ ಮಗ ಸೂಪರ್ ನಿದ್ದೆ ಅಂಡ್ ಎಲ್ಲ ಇಳಿತಿದ್ದಾರೆ ಗೈಸ್ ಈತ ಒಬ್ಬೊಬ್ರೆ ಯಾರಿಗೆ ಮೈತ್ರಿ ಹಾಸ್ಟೆಲ್ ಹುಡುಗಿ ಮೈತ್ರಿ ಹಾಸ್ಟೆಲ್ ಹುಡುಗಿ ಆಟೆಯಲ್ಲಿ ಆಗ್ಬಾರ್ದು ಅಂತ ಹೇಳ್ತಾರಂತೆ ಆಗ ನಾವು ಆಟೆಯಲ್ಲಿ ಇವನಿಗೆ ಮದುವೆ ಮಾಡುದು 15 ಹೋಗುವಾಗ ಆಟಿಡ್ ಮದುವೆ ಆಯ್ ಬಲ್ಲೆ ಇಲ್ಲಿಂದ ಸ್ವಲ್ಪ ನಡಿಲಿಕ್ಕಿದೆ ಅಂತೆ ಚೂರಾತೆ ಮಮ್ಮ ನಡಪರ ಇಪ್ಪಡಿ ಶೋಕ್ ತೋಜುನು ಹೊಗಳ್ತಿದ್ದಾರೆ ಗೈಸ್ ಚಂದ ಕಾಣ್ತಿದ್ದಾರೆ ಅಂತ ಅವರು ಸೋಲರ್ಸ್ಕೊ ಹೋಗುವ ನಡಿಲಿಕ್ಕೆ ಎಷ್ಟು ದೂರ ಇದೆ ಗೊತ್ತುಂಟಾ ಅಬ್ಬಾ ಅದಲ್ದೆ ನಾ ಹೀಲ್ಡ್ ಬೇರೆ ಹಾಕಿದ್ದೇನೆ ಸಾಧ್ಯ ಆಗ್ತಿಲ್ಲ ವಿನೂತ ಬರ್ತಿದ್ರೆ ಸರಿ ಬೈತಿದ್ಲು ನಮಗೆಲ್ಲ ನಮಗೇನೆ ಬೈತಿದ್ಲು ಇವಳು ಫುಲ್ ಗುಡಿಸ್ಕೊಂಡು ಹೋಗ್ತಿದ್ದಾಳೆ ನೋಡಿ ಹೌದು ಫುಲ್ ಗುಡಿಸ್ಕೊಂಡು ಹೋಗ್ತಿದ್ದಾಳೆ ಅಷ್ಟು ನೋಡಿ ನಾನು ತೋರಿಸ್ತೇನೆ ಗೈಸ್ ಬ್ಯಾಕ್ ಕ್ಯಾಮ್ರಾದಲ್ಲಿ ವೆಯ್ಟ್ ನೋಡಿ ಅಲ್ಲಿ ನೋಡಿ ಕಾಣ್ತಿದ್ಯಾ ಅದ್ರಲ್ಲಿ ಎಷ್ಟಿದೆ ಸೊ ನಡ್ಕೊಂಡು ಹೋಗ್ತಿದ್ದೀವಿ ಬಿಸಿಲಿಗೆ ಬಂದ್ವಿ ಗೋಪಾಲ ಶಾಲಿನಿ ಇಲ್ಲಿನೂ ಹತ್ಲಿಕ್ಕಿದೆ ಸೊ ಹುಡುಗನ ಮನೆಗೆ ಬಂದ್ವಿ ಸೊ ಇಲ್ಲಿಂದ ಹಾಲಲ್ಲಿ ಇರೋದಂತೆ ರಿಸೆಪ್ಷನ್ ಸೊ ಲೆಟ್ಸ್ ಗೋ ಹೋಗೋಣ ಗೈಸಿ ಅತ್ತೆ ಅಪ್ಪನಿಗೆ ಚಪ್ಪಲ್ ಹಾಕ್ತಿದಾರಂತ ಆಗ್ತಿಲ್ಲ ಸೊ ನಾವಿಬ್ರು ವೆಯ್ಟ್ ಮಾಡ್ತಾ ಇದ್ದೇವೆ ಆಲ್ರೆಡಿ ಹೋಗಿದ್ದಾರೆ ಹಾಲ್ಗೆ ಊಟ ಇಲ್ಲ ನೀರಿಲ್ಲ ಎಂತಿಲ್ಲ ನಂಗೆ ಈಗ ಜ್ಯೂಸ್ ಬೇಕು ಗೈಸ್ ಆಗ್ತಾ ಇಲ್ಲ ಕುಡಿಬೇಕು ಈಗ ಇಲ್ಲಿಂದ ಎಷ್ಟು ದೂರ ಉಂಟು ಗೊತ್ತಿಲ್ಲ ಹಾಲ್ಗೆ ನಡ್ಕೊಂಡು ಹೋಗ್ತಿದ್ದಾರೆ ಅವನು ಚಪ್ಪಲ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ನೋಡಿ ಹಾಕಿಸ್ತಾ ಇದಾರೆ ಅವರು ಆಂಡ ನಮ್ಮನ ಊರ್ದಾತ ಶೆಕೆ ಪೂಜತ ನಮ್ಮ ಉಜಿರೆಯಲ್ಲಿ ಇರುವಷ್ಟು ಎಂತ ಬಿಸಿ ಇದೆಯಲ್ಲ ಗೈ ಸಭೆ ಇಲ್ಲಿಲ್ಲ ಅಷ್ಟಿಲ್ಲ ಚಿಕ್ಕಮಂಗ್ಳೂರು ಕೂಲ್ ಒಂದು ಕಲಶತ್ತು ಮುಡಿಗೆರೆ ಆದ್ರೆ ಸ್ವೆಟ್ ಆಗ್ತದೆ ಬಟ್ ಓಕೆ ತಡ್ಕೋಬಹುದು ಇದ್ರಲ್ಲಿ ಸಹ ಬೇಕಾ ಡ್ರೆಸ್ ನೋಡಿಲಿ ಎಲ್ಲ ಆಗೆಲ್ಲ ಕಸ ಗುಡಿಸ್ಕೊಂಡು ಬಂದ್ಲಿ ಇವಾಗ ಅಲ್ಲಿ ಮುಳ್ಳು ಕೂಡ ಬಿಡ್ತಾ ಇಲ್ಲ ಅವಳು ಗುಡ್ಡೆ ಹೋಗಿ ಮುಳ್ಳನ್ನೆಲ್ಲ ಎತ್ಕೊಂಡು ಹೋಗ್ತಾವಳೆ ಮಾಮಿ ನಲ್ಲೇ ಎತ್ತು ದೂರ ಮಾಮಿ ಇವನ ಚಪ್ಪಲ್ ಹಾಕ್ಲಿಕ್ಕೆ ಇಷ್ಟೊತ್ತು ಗೈಸ್ ಅದಕ್ಕೆ ಲೇಟ್ ಆದದ್ದು
ನಡ್ಕೊಂಡು ಸೀದಾ ಬಂದಿದ್ದೆ ಹಾಲ್ಗೆ ಗೈಸ್. ಬಂದುಬಿಟ್ಟು ಜ್ಯೂಸ್ ಕುಡಿದ್ವಿ ಬಿಕಾಸ್ ಅಷ್ಟು ಬಾಯಾರಿಕೆ ಆಗ್ತಿತ್ತು. ನಾನು 2 ಜ್ಯೂಸ್ ಕುಡ್ದೆ 2 ಸರಿ. ಆ್ಯಂಡ್ ಅದಾದ ನಂತರ ಹುಡುಗ ಹುಡುಗಿದ ಎಂಟ್ರಿ ಆಗಿತ್ತು ಸ್ಟೇಜಿಗೆ. ಅವರು ಹಾರನ ಎಕ್ಸ್ಚೇಂಜ್ ಮಾಡ್ತಾಯಿದ್ರು. ಆ್ಯಂಡ್ ಅಲ್ಲಿ ಇಲ್ಲಿಗೆ ಕಂಪೇರ್ ಮಾಡಿದರೆ ತುಂಬ ಕೂಲ್ ಗೈಸ್. ಅಷ್ಟೊಂದು ಸೆಕೆ ಆಗ್ತಿರಲಿಲ್ಲ. ಇದೇ ಮದುವೆ ಅಷ್ಟು ದೂರ ಇಲ್ಲಿ ಇದ್ದಿದ್ದರೆ ಒಂದು ಲೆವೆಲ್ಗೆ ಆಗ್ತಿತ್ತು. ಅಷ್ಟು ಸ್ವೆಟ್ಟಾಗಿ ಅಷ್ಟು ಸುಸ್ತಾಗ್ತಿತ್ತು. ಸೊ ಅಲ್ಲಿ ಸ್ವಲ್ಪ ಕೂಲಾಗಿತ್ತು. ಆ್ಯಂಡ್ ಅದಾದ ನಂತರ ಸ್ಟೇಜಲ್ಲಿ ಡ್ಯಾನ್ಸ್ ಬೇರೆ ಇತ್ತು. ಅವ್ರ ಕಡೆಯವ್ರದ್ದು ಕೂಡ, ಹುಡುಗನ ಕಡೆಯವ್ರದ್ದು ಕೂಡ ಆ್ಯಂಡ್ ಹುಡುಗಿ ಕಡೆಯವ್ರದ್ದು ಕೂಡ ಡ್ಯಾನ್ಸ್ ಇತ್ತು. ಸೊ ಅದನ್ನ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಇರ್ತೀನಿ ಬಿಕಾಸ್ ಯು ನೋ ದ್ಯಾಟ್ ಕಾಪಿರೈಟ್ ಇಶ್ಯೂ ಬರುತ್ತೆ. ಸೊ ಹಾಗಾಗಿ ಆ್ಯಂಡ್ ಜಸ್ಟ್ ಎಂಜಾಯ್ ಅಷ್ಟೇ. ಸ್ಟೇಜಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ನೋಡಿಬಿಟ್ಟು ಮತ್ತೆ ನಾವೊಂದು ರೀಲ್ಸ್ ಮಾಡೋಣ ಅಂತ ಹೇಳಿ ಬಂದ್ವಿ ಗೈಸ್. ನಾನು, ಮಾನು, ಸುಮಾ ಅತ್ತೆ ಆ್ಯಂಡ್ ದಿವ್ಯಾ. ಬಟ್ ಅವರಿಗೆ ಎಷ್ಟು ಹೇಳ್ಕೊಟ್ರು ಅದು ಬಂದೇ ಇಲ್ಲ. ಆ್ಯಂಡ್ ಮತ್ತೆ ಅದು ಅಪ್ಲೋಡ್ ಮಾಡೋ ಥರ ಆಗೂ ಇಲ್ಲ ಗೈಸ್. ನಮ್ದು ಇಲ್ಲಿ ರೀಲ್ಸಿಗೆ ರೆಡಿ ಆಗ್ತಿದ್ದೇವೆ ನಾವು ಇಷ್ಟು ಜನ. ಆ್ಯಂಡ್ ಇವಾಗ ಟ್ರೈ ಮಾಡಿ ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೇನೆ. ಓಕೆ ಬಾಯ್. ಇಲ್ಲಿ ಸ್ಟೆಪ್ ಕಲಿತಾ ಇದ್ದೇವೆ ಅಷ್ಟೇ. ಇಲ್ಲಿ ಇವರು ರೀಲ್ ಮಾಡ್ತೇನೆ ಅಂತ ಬಂದರು, ಬಟ್ ಅವ್ರು ಯಾರು ಮಾಡ್ತಾ ಇಲ್ಲ ಇಬ್ಬರು ಸಹ. ಸೊ ಹಾಗಾಗಿ ಫೋಟೋ ತೆಗೆದು ನಾನು ಮಾಡಿದೆ, ಚಂದ ಬಂದರೆ ಮಾತ್ರ ಅಪ್ಲೋಡ್ ಮಾಡಿದೆ, ಇಲ್ಲದ್ರೆ ಮಾಡೋದಿಲ್ಲ. ಸೊ ಊಟಕ್ಕೆ ಹೋಗುದು ಗೈಸ್ ಇವರೆಲ್ಲ. ಹೌದಾ, ಅವ್ರಿಗೆ ನಿನ್ನೆ ಕಳಿಸ್ಬೇಕಿತ್ತಂತೆ ನಾನು ರೀಲ್ಸ್. ನಿನ್ನೆ ಸಂಜೆ ನಾವು ಮನೆಗೆ ಹೋಗಿದ್ವಿ ಅವ್ರದ್ದು. ಪೋಯಿ ಮಾಮ ಒನಸುನ್ಕ ಇಲ್ಲಿ ಪೂರ ಖಾಲಿ ಆಯ್ತು ನೋಡಿ. ಇಲ್ಲಿ ಸೆಲ್ಫಿ ತೆಗೆದಿದ್ದಾರೆ ಮಾವ, ಕಾಣ್ತಿದ್ಯಾ ಗೈಸ್? ಆಯ್ತು ಗೈಸ್ ಹೋಗ್ರಿ. ಮೂರು ಜನ ದಂಡ ಬಿಂದಗಳು ನೋಡಿ. ಅವಳು ಸುಕ್ಕ ಇತ್ತು ನತೆ ಮಾಮಿ, ಕಬಾಬ್ದ ಬದಲು ಸುಕ್ಕ. ನಾವು ಹೊರಟು ಇಲ್ಲಿಂದ. ನಡಿಲಿಕ್ಕೆ ತುಂಬಾ ಇದೆ ಸ್ವಲ್ಪ, ಹಾಗಾಗಿ ನಾವು ಇದು ಆಟೋ ನಡ್ಡ ಹಾಕಿದೆ. ಒಬ್ರು ಯಾರು ಗೊತ್ತಿಲ್ಲ, ಅಲ್ಲಿವರೆಗೂ ಬಿಡಿ ಇತ್ತು. ನಂಗೆ ಕಿವಿ ಚುಚ್ಚುದೇ ಇತ್ತು ಗೈಸ್, ನಾನು ಅದನ್ನ ತೆಗ್ದೆ. ಆ್ಯಂಡ್ ಬಸ್ಸಲ್ಲಿ ಜನ ಬರ್ಬೇಕಷ್ಟೇ, ಅದಕ್ಕೆ ನಾವು ಇಲ್ಲಿ ಹೊರಗಡೆ ಕೂತ್ಕೊಂಡಿದ್ದೇವೆ. ಶೆಕೆ ಆಗ್ತದೆ. ನನ್ನ ಫಾಲೋವರ್ಸ್ ಎಲ್ಲ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ರು ಗೈಸ್. ಇನ್ನು ಸೀದಾ ಮನೆಗೆ ಹೋಗುದು. ನನ್ನ ಕೈಯಲ್ಲಿ ಇದನ್ನೆಲ್ಲ ನೋಡ್ಲಿಕ್ಕೆ ಆಗ್ತಿಲ್ಲ ಗೈಸ್. ನೋಡಿಲ್ಲಿ ಅಲ್ಲಿ ಬಸ್ ಇದೆ ಬರ್ಬೇಕು ಅಂತೇಳಿ ನಾವಿಲ್ಲಿ ವೆಯ್ಟ್ ಮಾಡ್ತಿದ್ದೇವೆ. ಅಷ್ಟರಲ್ಲಿ ಇವ್ರದ್ದು ನೋಡಿ ಸೆಲ್ಫಿ ಅಂತೆ. ಈ ತರ ಸೆಲ್ಫಿ ಯಾರು ತೆಗಿತಾರೆ ಗೈಸ್? ನೋಡಿಲಿ ಇವ್ರೆಂತ ಅಂತ ಅನ್ಕೊಂಡಿದ್ದಾರೆ. ಗೈಸ್ ಈಗ ಬೀಳ್ತಿದ್ದಿ ಇವನು. ಇವರು ಫೋಟೋ ತೆಗಿತಿದ್ದಾರಲ್ಲ, ಅವ್ರದ್ದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬೇರೆನೇ ಇದೆ ಗೈಸ್. ಅದನ್ನ ಹೇಳಲ್ಲ ನಾನು ಲಾಗಲ್ಲಿ. ಅಂಡ್ ಇವ್ರದ್ದು ನೋಡಿ ಫ್ಯಾಮಿಲಿ ಫೋಟೋ ತೆಗಿತಿದ್ದಾರೆ. ಮಾವಂದು, ದಿವ್ಯಂದು, ಮಾನ್ಯ ಮತ್ತೆ ಅತ್ತೆ, ಫುಲ್ಲು ಜಿಗ್ಗ. ಎಂತ ಗೈಸ್, ಮಾವನಿಗೆ ಊಟ ಮಾಡಿ ಆಗ್ತಿಲ್ಲ ಅಂತ ತಡ್ಕೊಳ್ಳಿಕ್ಕೆ ಅವ್ರದ್ದು ಹೊಟ್ಟೆ ನೋಡಿ ಗೈಸ್. ಚಿನ್ನರಿದು ಜುಟ್ಟು ನೋಡಿ ಗೈಸ್, ಜುಟ್ಟಿಗೆ ಮಲ್ಲಿಗೆ ಇಟ್ಟದ್ದು ನೋಡಿ ಇಲ್ಲಿ. ಚಿನ್ನರಿ ಬಾಬಾ ಮೂಲ್ತುಲೆ ಈ ಮಂಪ್ಲೆ ತೆಲಿಪ್ಲೆಯಾ ಗೈಸ್. ಜುಟ್ಟು ಇಷ್ಟು ಚಿಕ್ಕ, ಅದಕ್ಕೆ ಮಲ್ಲಿಗೆ ಇಟ್ಟದ್ದು ನೋಡಿ ಗೈಸ್ ಇಲ್ಲಿ. ಜ್ಯೂಸ್ ಕುಡಿಸ್ತಿದ್ದಾಳೆ. ಆಯ್ತು ಇನ್ನು ಹೊರಡುದು ಗೈಸ್, ನಾವು ಟೈಮ್ ಆಯ್ತು ಗೈಸ್. ಬರ್ತೀನಿ 4 ಗಂಟೆ. ಇವಾಗ ಹೊರಟ್ವಿ ಅವಳ ಮನೆಗೆ. ಮಾಮಿ ಒಂದು ಎತ್ತಿನಾಗ ಎದ್ದು ಕೊಡ್ತಾವಿ 4 ಗಂಟೆ ಅಂಡ್ 7:30 ಆಗ್ಬೋದಂತ ಗೈಸ್. ನೋಡು ಆಯ್ತಾ ಎಷ್ಟೊತ್ತಾಗುತ್ತೆ ಎಷ್ಟು ಮುಖ ಆದದ್ ನೋಡಿ ಈಗ. Feelings change and love can go, but tell me why are you so cold? What did I wrong? What was the fault? Or what you say is I don't know. Feelings change and love can go, but tell me why are you so cold? What did I wrong?
ಬಂದ್ವಿ ಮನೆಗೆ. ಬರ್ತಿ 7 ಗಂಟೆ ಆಯಿತು. ಸೊ ಮಾವನ ಆಟೋದಲ್ಲಿ ಬಂದ್ವಿ, ಅಲ್ಲಿ ಬಸ್ಸಿಂದ ಇಳಿದು. ಆ್ಯಂಡ್ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೇನೆ ಗೈಸ್. ಅವಸ್ಥೆ ನೋಡಿ ಅದದ್ದು. ನಾನು ಇಯರಿಂಗ್ಸ್ ಗಾಡಿಯಲ್ಲಿ ತೆಗೆದು ಬಿಟ್ಟಿದ್ದೇನೆ ಮಧ್ಯಾಹ್ನ ಊಟ ಆದ ನಂತರ. ಅಲ್ಲಿ ಒಂದು ಕಂಪೇರ್ ಮಾಡಿದರೆ ಇಲ್ಲಿಕ್ಕಿನ್ನ ಬಿಸಿಲು ಸ್ವಲ್ಪ ಕಡಿಮೆನೇ ಇದೆ, ಸ್ವಲ್ಪ ಕೂಲಾಗಿತ್ತು. ಇಲ್ಲಿ ಆದರೆ ಆ ಮದುವೆ ಇದ್ದಿದ್ರೆ ಗ್ಯಾರಂಟಿ ನಿಲ್ಲಕ್ಕಾಗ್ತಿಲ್ಲ ಅಷ್ಟು ಸ್ವೆಟ್ಟಲ್ಲಿ. ಆ್ಯಂಡ್ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಯಾರೆಲ್ಲ ಬಂದು ಮಾತಾಡ್ಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಇಷ್ಟು ಸಾರಿ ಎಲ್ಲ ತೆಗೆದು ಆರಾಮ್ಸೆ ಫ್ರೆಶ್ ಅಪ್ ಆಗಿ ಕೂತ್ಕೊಂಡು ಒಂದು ಸ್ವಲ್ಪ ನಿದ್ದೆ ಮಾಡಿಲ್ಲ ಅಂತ ಆಗ್ತದೆ. ಆ್ಯಂಡ್ ಈ ವ್ಲಾಗ್ ನೆನ್ ಮಾಡ್ತೀನಿ. ವ್ಲಾಗ್ ಇಷ್ಟದ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಂದು ಮಾತಾಡ್ಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯೋರ್ಸೆಲ್ಫ್, ಲವ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗೈಸ್. ಚಾರ್ಜ್ ಜೊತೆ ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಬಾಯ್.